ಓಂ ಸಾಯಿರಾಮ್. ಭಗವಂತ ಬಹಳನೇ ಸರಳ, ಬಹಳನೇ ಸಿಂಪಲ್ಲು. ನೀವು ಅವನು ನೆಲೆಸ್ಕೊಳ್ಳೋದಕ್ಕೆ ಯಾವುದೇ ಥರನಾದಂತಹ ಒಂದು ಕಷ್ಟಪಡಬೇಕಾಗಿಲ್ಲ. ನೀವು ಅವರ ಪ್ರತಿಯಾಗಿ ಒಂದು ಶ್ರದ್ಧೆ ಭಕ್ತಿಯನ್ನು ಅಪಾರವಾಗಿ ಪ್ಯೂರೆಸ್ಟ್ ಫಾರ್ಮಲ್ಲಿ ನೀವು ಇಟ್ಕೊಂಡ್ರೆ ಸಾಕು. ಅವರು ನಿಮ್ಮನ್ನು ಅವ್ರ ಹತ್ತಿರಕ್ಕೆ ಅಷ್ಟು ಅವ್ರ ಹೃದಯದ ಹತ್ತಿರಕ್ಕೆ ಕರ್ಕೊಳ್ತಾರೆ. ಅದಕ್ಕೆ ನಿದರ್ಶನವಾಗಿರುವಂಥ ಒಂದು ಕತೆ ಹೇಳ್ತೀನಿ. ಪೂರಿ ಜಗನ್ನಾಥರ ಬಗ್ಗೆ ಇವಾಗೆಲ್ಲ ಕೇಳಿದಿರ ನೀವು. ಪೂರಿ ಜಗನ್ನಾಥರ ಒಂದು ದೇವಸ್ಥಾನದ ಉಗ್ರಾಣ ಅಂದರೆ ಒಂದು ಅಡುಗೆ ಮನೆಯಲ್ಲಿ, ಅಂದರೆ ಅವ್ರದ್ದು ಅಡುಗೆ ಮನೆಯೇ ಅಷ್ಟೊಂದು ಶ್ರೇಷ್ಠ, ಅಷ್ಟೊಂದು ಪ್ರಚಲಿತ ಅದು ಜಗತ್ತಿನಾದ್ಯಂತ. ಅಲ್ಲಿ ನೂರಾರು ಜನ ಬಾಣಸಿಗರು ಏನು ಮಾಡ್ತಾರೆ, ಅಡುಗೆ ಮಾಡ್ತಾ ಇರ್ತಾರೆ. ಅಡುಗೆ ಏನಾಗುತ್ತೆ, ಒಂದು ಮಧ್ಯ ಒಂದು ಬೆಳಕು ಬಂದಂಗೆ ಹಾಕಿ ಭಗವಂತ ಅಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆಗಿ ಹೇಳ್ತಾರೆ, ನನಗೆ ತುಂಬ ಹಸಿವಾಗಿದೆ, ನನಗೆ ಏನಾದರೂ ನನಗೆ ಊಟ ಕೊಡಿ ಅಂತ ಹೇಳಿ. ಊಟ ಕೊಡಿ ಅಂತ ಹೇಳಿದಾಗ ಇನ್ನೂ ಪ್ರಸಾದ ರೆಡಿ ಆಗ್ತದೆ, ಹೇಗೆ ಮಾಡೋದು ಅಂತ ಇವರೆಲ್ಲ ಚಿಂತಾಕ್ರಾಂತರಾಗ್ತಾರೆ. ಹೇಳಿ ಏನು ಮಾಡ್ತಾರೆ, ಭಗವಂತ ಹೇಳ್ತಾರೆ, ಆಯಿತು ನೀವು ಅಡುಗೆ ಮಾಡೋಷ್ಟರಲ್ಲಿ ನಾನು ಇಲ್ಲಿ ಪಕ್ಕದ ಹಳ್ಳಿಯಲ್ಲಿ ನನ್ನ ಒಬ್ಬ ಅತ್ಯಂತ ಪ್ರಿಯ ಭಕ್ತ ಇದ್ದಾನೆ, ಮಾಧವ ಅಂತ ಹೇಳಿ, ನಾನು ಅವನ ಮನೆಗೆ ಹೋಗಿ ನನ್ನ ಪ್ರಸಾದನ ಸ್ವೀಕರಿಸ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ. ಬಾಣಸಿಗರು ಕೆಲಸ ಮಾಡ್ತಾ ಸರಿ ಬೇಗ ಬೇಗ ರೆಡಿ ಮಾಡೋಣ ಅಂತ ಮಾಡ್ತಿರ್ತಾರೆ. ಅಷ್ಟಕ್ಕೆ ಪಕ್ಕದ ಊರಲ್ಲಿರುವಂತಹ ಮಾಧವ ಅನ್ನೋ ಭಕ್ತನ ಮನೆಗೆ ಹೋಗ್ತಾರೆ. ಹೋಗಿ ನೀನು ಯಾವುದೇ ವಿಧರಾದಂತಹ ಒಂದು ಶ್ರೀಮಂತ ಅಲ್ಲ, ಯಾವುದೇ ಆಡಂಬರದವನಲ್ಲ, ಯಾವುದೇ ಚಿನ್ನ ಬೆಳ್ಳಿ ಇರೋಂಥವನಲ್ಲ, ಅವನು ತುಂಬ ಸಿಂಪಲ್ ಆಗಿ ಒಬ್ಬ ಬಡ ಭಕ್ತ ಅವನು. ಅವ್ರ ಮನೆಗೆ ಹೋಗ್ತಾರೆ. ಊಟ ಮಾಡಬೇಕು ಅನ್ನೋಷ್ಟರಲ್ಲಿ ಹೊರಗಡೆ ಒಬ್ಬ ಸಂತ ಬಂದು ಇವ್ರ ಮನೆ ಮುಂದೆ ನಿಂತ್ಕೊಳ್ತಾರೆ. ಅಂದರೆ ಮಾಧವನ ಮನೆ ಮುಂದೆ ನನಗೆ ಹೊಟ್ಟೆ ಹಸಿವಾಗಿದೆ, ಏನಾದರೂ ತಿನ್ನಕ್ಕೆ ಕೊಡ್ತೀರಾ ಅಂತ ಕೇಳಿದಾಗ ಮಾಧವ ಹಿಂದೆ ಮುಂದೆ ಯೋಚನೆ ಮಾಡ್ದೇ ಪಾತ್ರೆನಲ್ಲಿರುವಂತಹ ಕಿಚಡಿ ಅನ್ನ ತೆಗೆದು ಹಾಕಿ ಕೊಡ್ತಾನೆ. ಆ ಸಂತರು ಊಟ ಮಾಡಿ ಸಂತೃಪ್ತರಾಗ್ತಾರೆ. ಅಷ್ಟು ಖುಷಿ ಆಗುತ್ತೆ ಅವರಿಗೆ. ಥಟ್ಟಂತ ಮಯ ಆಗಿಬಿಡ್ತಾರೆ. ಬಾಣಸಿಗರು ಅಡುಗೆ ಮಾಡಿ ತರತರನಾದಂತಹ ಭೋಗಗಳನ್ನು ಇಟ್ಕೊಂಡು ತಟ್ಟೆನಲ್ಲಿ ತೊಗೊಂಡ್ಬಂದು ಭಗವಂತನಿಗೆ ನೈವೇದ್ಯ ಮಾಡೋಕ್ಕೆ ಅಂತ ತರ್ತಾರೆ. ಅಷ್ಟರಲ್ಲಿ ಇಲ್ಲಿ ನೋಡಿದ್ರೆ ಭಗವಂತನ ಬಾಯಿಗೆ ಅಂದರೆ ತುಟಿಗಳಲ್ಲಿ ಆ ಒಂದು ಕಿಚಡಿ ಅಂಟ್ಕೊಂಡಿರುತ್ತೆ. ಅಲ್ಲಿರೋ ಈ ಎಲ್ಲ ಭಕ್ತರು ಮತ್ತು ಅಡುಗೆ ಮಾಡೋರು ಪ್ರತಿಯೊಬ್ಬರೂ ನೋಡಿ, ಏನಪ್ಪ ಇದು, ಏನು ಹಿಂಗಾಗ್ಬಿಟ್ಟಿದೆ ಅಂತ ಹೇಳಿ ಆಮೇಲೆ ಮಾಧವನ ಮನೆಗೆ ಹೋಗಿ ಪ್ರಸಾದನ ಸ್ವೀಕಾರ ಮಾಡಿ ಬಂದಿರ್ತಾರೆ. ಸೊ ನಿಮ್ಮ ಶ್ರದ್ಧೆ ಭಕ್ತಿ, ಅಪಾರವಾದ ಪ್ರೀತಿ, ನಂಬಿಕೆ ಭಗವಂತನ ಮೇಲೆ ಇದ್ದರೆ ಖಂಡಿತವಾಗ್ಲೂ ಭಗವಂತ ನಿಮ್ಮನ್ನು ಹುಡ್ಕೊಂಬರೋದ್ರಲ್ಲಿ ಸಂದೇಹನೇ ಇಲ್ಲ. ಏನಂತಾರ? ಓಂ ಸಾಯಿರಾಮ್.